ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ನಾನು ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಅಂತ. ಅದಾದಮೇಲೆ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ಮದುವೆ ಇತ್ತು. ನನ್ನ ತಮ್ಮನ ಮದುವೆ ಅಂತ ಹೇಳಿದ್ನಲ್ಲ, ನಮ್ಮ ಆಂಟಿ ಮಗೊಂದು ಮದುವೆಗೆ ಹೋಗಿದ್ವಿ. ಇದೆಲ್ಲ ಫಸ್ಟೇ ಮದುವೆ ವಿಡಿಯೋ ಹಾಕಿದ್ದೀನಿ ನಾನು. ಬಟ್ ಸ್ವಲ್ಪ ಡ್ಯಾಮ್ಗೆಲ್ಲ ಹೋಗಿದ್ವಲ್ಲ, ಅದು ಮಿಸ್ ಆಗಿತ್ತು. ಹಾಗಾಗಿ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕ್ಲಿಪ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇದು ಮದುವೆಗೆ ಹೋಗ್ತಾ ಇರೋದು. ಸ್ವಲ್ಪ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗಾಗಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಎಲ್ಲನೂ ತೊಗೊಳಕ್ಕಾಗಿಲ್ಲ ಗೈಸ್, ತುಂಬಾ ಬಿಸಿಲು. ನೋಡಿ, ನಮ್ಮ ಮುಖಂಡವ್ರಿಗೆ ಗೊತ್ತಾಗುತ್ತೆ, ಸಖತ್ತು ಸ್ವೆಟ್ ಆಗಿದೆ. ಆದ್ರೂ ಇನ್ನೇನು ಮಾಡೋದು, ಸ್ವಲ್ಪ ವಿಡಿಯೋ ಮಾಡ್ಕೋಬೇಕತ್ತಲ್ಲ ಅಂತ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮದುವೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಮದುವೆದೆಲ್ಲ ಫಸ್ಟೇ ಹಾಕಿದ್ದೀನಿ, ಎಲ್ಲರೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ವಿದುರಾಶ್ವತ್ಥ. ಹೋಗೋಕ್ಕಾಗಲಿಲ್ಲ ನಾವು ದೇವಸ್ಥಾನದೊಳಗಡೆ. ಈಚೆನೇ ನಿಂತ್ಕೊಂಡು ನೋಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಇನ್ನೊಂದ್ಸರಿ ವಿದುರಾಶ್ವತ್ಥಕ್ಕೆ ಹೋಗಿ ಬರಲೇಬೇಕು ಅಂದ್ಕೊಂಡಿದ್ದೀವಿ. ಆವತ್ತು ಸ್ವಲ್ಪ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ದೇವಸ್ಥಾನ ಕೈ ಮುಕ್ಕೊಂಡ್ಬಿಟ್ಟು ಅಲ್ಲಿಂದ ಒಂದು 30 ಕಿಲೋಮೀಟರ್ ಏನೋ ಇದೆ, ಶ್ರೀನಿವಾಸಪುರ ಡ್ಯಾಮ್ ಅಂತ. ಆಲ್ಮೋಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನೀವು, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸುಮಾರು ಜನ ಡ್ಯಾಮಿಂದ ನೀರು ಬೀಳ್ತಾ ಇರಬೇಕಾದ್ರಲ್ಲಿ ಆಟಾಡ್ತಾ ಇರೋದನ್ನು. ಹಾಗಾಗಿ ನಾವು ಕೂಡ ನೋಡೋಣ, ಹತ್ರನೇ ಇರುತ್ತೆ, ಹತ್ರ ಬಂದಿದ್ದೀವಲ್ವ ಅಂತ ಹೋದ್ವಿ. ನೋಡಿ, ಇದೇ ಡ್ಯಾಮ್ ಅದು. ಆದರೆ ಅಲ್ಲೇನಾಗಿತ್ತು ಅಂದರೆ, ಮಳೆ ಇವಾಗ ಬಿಸಿಲಲ್ವ, ತುಂಬಾ ಬೇಸಿಗೆ ಟೈಮು. ಹಂಗಾಗಿ ನೀರೇನು ಬೀಳ್ತಾ ಇರಲಿಲ್ಲ ಡ್ಯಾಮಿಂದ. ಬ್ರಿಡ್ಜ್ ಇದರಿಂದ ನೀರು ಬೀಳುತ್ತಲ್ಲ, ಆ ಥರ ಏನು ಬೀಳ್ತಾ ಇರಲಿಲ್ಲ. ಈ ಥರ ಜಲಾಶಯ ತುಂಬಾ ದೊಡ್ಡದಿದೆ. ಹಾಗಾಗಿ ನಾವೇನು ಮಾಡಿದ್ವಿ, ಹಿಂದೆ ಹಿನ್ನೀರಂತ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಆಟಾಡ್ಕೊಂಬರೋಣ ಅಂತ ಬಂದ್ವಿ. ನನ್ನ ತಂಗಿರು ಯಾರೂ ಬರಲಿಲ್ಲ, ಕಾರಲ್ಲೇ ಕೂತ್ಕೊಬಿಟ್ಟಿದ್ರು. ನಾನು, ನಮ್ಮ ಮನೆಯವರು, ನನ್ನ ಮಗ, ನಮ್ಮ ತಂಗಿ ಮಗ ಮತ್ತು ನಮ್ಮ ಪೂರ್ಣಿಮಾ ನಮ್ಮ ಮಾವ ಎಲ್ಲರೂ ಅಲ್ಲಿ ಹೋದ್ವಿ. ನೋಡಿ, ಎಷ್ಟು ದೊಡ್ಡ ಜಲಾಶಯ ಅಂತ. ನಿಜವೂ ತುಂಬಾ ಚೆನ್ನಾಗಿದೆ. ಇದು ಮಳೆ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಅಲ್ಲಿ ನೀರು ಬೀಳ್ತಾ ಇರುತ್ತೆ. ಆಟಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿ ಫಾಲ್ಸ್ ಥರ ಬರ್ತಾ ಇರುತ್ತೆ. ಅದನ್ನು ಸಾಧ್ಯವಾದರೆ ಇನ್ನೊಂದ್ಸರಿ ಮಳೆ ಟೈಮಲ್ಲಿ ಹೋಗಿ ಅದನ್ನು ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದು ಇವಾಗ ಮಳೆ ಇಲ್ವಲ್ಲ, ಹಾಗಾಗಿ ನೀರು ಬೀಳ್ತಾ ಇರಲಿಲ್ಲ ಅಲ್ಲಿ. ಆದರೆ ಹೋಗಿದ್ವಲ್ಲ, ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಬೇಸಿಗೆ ಟೈಮಲ್ವಾ, ಸಿಕ್ಕಾಪಟ್ಟೆ ಜನ ಬಂದು ಆಟಾಡ್ತಾಯಿದ್ರು. ಬೋಟಿಂಗ್ ಎಲ್ಲ ಇತ್ತು, ಬಟ್ ಅವತ್ತೇನೂ ಇರಲಿಲ್ಲ, ರಜಾ ಇತ್ತು ನಾವು ಹೋಗಿದ್ದ ದಿನ. ಹಾಗಾಗಿ ಸುಮ್ಮನೆ ಸ್ವಲ್ಪ ಹೊತ್ತು ಹೋಗಿದ್ದೀವಿ, ನೀರೆಲ್ಲ ಆಟಾಡ್ಕೊಂಬರೋಣ ಅಂತ ಹೋದ್ವಿ. ನಾನು ಇಳಿಲ್ಲ, ಚಿಕ್ಕದು ಮೀನಿತ್ತು. ನಂಗೆ ಮೊದಲೇ ಫಿಶ್ ಕಂಡ್ರೆ ತುಂಬಾ ಭಯ. ಹಾಗಾಗಿ ನಾನು ಇಳಿಲೇ ಇಲ್ಲ, ಸುಮ್ಮನೆ ಹಿಂದೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ನನ್ನ ಮಗ, ನಮ್ಮ ತಂಗಿ ಮಗ ಎಲ್ಲರೂ ಇಳಿದಿದ್ರು. ನಮ್ಮ ಮಾವ, ನಮ್ಮ ಮನೆಯವ್ರು ಯಾರೂ ಇಳಿಲಿಲ್ಲ. ಮತ್ತು ಎಲ್ಲ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ ಅಂತ ಬಟ್ಟೆ ತೊಗೊಂಡೋಗಿದ್ದೆ. ನಾನು ಅಲ್ಲಿಗೆ ಹೋಗಬೇಕು ಅಂತ ಐಡಿಯಾ ಮಾಡ್ಕೊಂಡು ಹೋಗಿದ್ವಿ, ಬಟ್ ಯಾರೂ ಇಳಿಲಿಲ್ಲ. ನೋಡಿ, ನನ್ನ ಮಗ ಮತ್ತು ಅವ್ರು ಯಾರ್ಯಾರು ಸುಮಾರು ಜನ ಇದ್ದಾರಲ್ಲಿ, ಅವರೆಲ್ಲರೂ ಆಟಾಡ್ಕೊಂಡು ಸುಮಾರು ಹೊತ್ತು ಆಟಾಡಿದ್ರು ಅಂದ್ಕೊಳ್ಳಿ. ನನ್ನ ತಂಗಿ ಮಗನೂ ಹೋಗಿದ್ದಾನೆ, ಬಟ್ ಅವನು ಚಿಕ್ಕನಲ್ಲ, ಹೆದ್ರಕೊಂತಾನೆ. ನನ್ನ ಮಗ ಬಾರ್ ಆಟಾಡ್ತೀನಿ ಅಂತ ಕರೆದ್ರೂ ಅವನು ಹೋಗಲಿಲ್ಲ, ಅಲ್ಲಿ ಆಟಾಡ್ಕೊಂಡಿದ್ದ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಮನೆಯವರು ಮತ್ತು ನಮ್ಮ ಮಾವಲ್ಲಿ ನಿಂತಿದ್ದಾರೆ. ನಾನು ಹಂಗೆ ಸುಮಾರು ಎಲ್ಲ ವಿಡಿಯೋ ಮಾಡಿಕೊಂಡೆ, ಚೆನ್ನಾಗಿರುತ್ತೆ ಡ್ಯಾಮ್ ಹತ್ರ ಇಲ್ಲ ಅಂತ. ಇನ್ನೂ ಆ ಕಡೆ ನೀರು ಬಿಟ್ಟಾಗ ಅದು ನೋಡಿದ್ರಂತೂ ಸಖತ್ತಾಗಿರುತ್ತೆ. ಸುಮಾರು ಜನ ಯೂಟ್ಯೂಬಲ್ಲಿ, ನಾನು ಅದು ನೋಡಿದ್ದು ಯೂಟ್ಯೂಬಲ್ಲಿ ನೋಡಿಕೊಂಡೆ ನಾನು ಅಲ್ಲಿಗೆ ಹೋಗಿದ್ದು. ನೋಡೋಣ, ಅದೇ ಥರ ಇದೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ಆ ಥರ ಇರಲಿಲ್ಲ, ನೀರು ಬೀಳ್ತಾ ಇರಲಿಲ್ಲ. ಹೋಗಿದ್ದೀವಲ್ಲ ಅಂತ ಆಟಾಡ್ಕೊಂಬಂದ್ವಿ ಅಷ್ಟೇ. ನೋಡಿ, ಅಲ್ಲಿ ನಿಂತಿದ್ದಾರೆ ನಮ್ಮ ಮನೆಯವರು, ನಮ್ಮ ಮಾವ. ಎಷ್ಟು ಚೆನ್ನಾಗಿದೆ ಅವತ್ತು, ತುಂಬ ಹಸಿರಿದೆ, ಮಧ್ಯದಲ್ಲಿ ನೀರಿದೆ. ಅದು ಒಂಥರ ನೋಡೋದಕ್ಕೂ ಚೆನ್ನಾಗಿ. ಬಿಸಿಲು ಟೈಮಲ್ಲಂತೂ ನೀರು ಕಂಡ್ರೆ ಸಾಕಪ್ಪ, ಆಟಾಡೋಣ ಅನಿಸ್ತಾ ಇರುತ್ತಲ್ವ. ಹಂಗಾಗಿ ನಾವು ಎಲ್ಲ ಡ್ರೆಸ್ ತೊಗೊಂಡಿದ್ವಿ, ಬಟ್ ನನ್ನ ತಂಗಿರು ಯಾರೂ ಬರಲಿಲ್ಲಲ್ಲ, ಕಾರಲ್ಲೇ ಕೂತಿದ್ರು. ಬಟ್ ನಾನು ಒಬ್ಬಳೇ ಏನು ಆಟಾಡೋದು ಅಂದ್ಬಿಟ್ಟು ನಾನು ಆಟಾಡಲಿಲ್ಲ. ಸ್ವಲ್ಪ ಹಿಂದೆ ನಿಂತ್ಕೊಂಡು ನೋಡಿದ್ರೆ ಅದು ಫಿಶ್ಟು ಬೇರೆ ಇತ್ತು, ಚಿಕ್ಕದು. ಅದಕ್ಕೆ ಒಂಥರ ಭಯನೇ ಆಗೋಯ್ತು ನನಗಂತೂ. ಹಂಗಾಗಿ ನಾನು ಆಟಾಡಲಿಲ್ಲ. ನೋಡಿ, ಎಷ್ಟು ಜನ ಇದ್ದರು ಅಂದರೆ, ಇನ್ನೂ ಬರ್ತಾನೆ ಇದ್ದರು ಜನ. ಬಂದು ಸುಮಾರು ಜನ ಆಟಾಡ್ತಾಯಿದ್ರು. ನಾನು ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಎಲ್ಲ ನಿಂತ್ಕೊಂಡು ಮದುವೆ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದಕ್ಕೆ ಸರಿಯಾಯಿತು. ಮತ್ತು ಸ್ಯಾರಿಲಿ ಬಂದುಬಿಟ್ಟಿದ್ರೆ ಕಷ್ಟ ಆಗ್ತಾಯಿತ್ತು. ಡ್ರೆಸ್ ಚೇಂಜ್ ಮಾಡಿಕೊಂಡೇ ಬಂದಿದ್ವಿ. ಅಲ್ಲೇ ಚೆನ್ನಾಗಿತ್ತು. ಬೋಟಿಂಗ್ ಎಲ್ಲ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಏನೋ ಅವತ್ತು ರಜಾ ಇತ್ತು ಅಂತ ಹೇಳಿದ್ರು. ನೋಡಿ, ನಾನು ಸುಮ್ಮನೆ ಅಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಹಂಗಾಗಿ ನಮ್ಮ ಮನೆಯವ್ರಿಗೆ ಒಂಚೂರು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೂ ಚಿಕ್ಕ ಫಿಶೆಲ್ಲ ಎಗರುತ್ತಾ ಇತ್ತಲ್ಲ, ಒಂಥರ ಭಯ ಅನ್ನಿಸ್ತಾ ಇತ್ತು. ಹಂಗೊಂದು ಧೈರ್ಯ ಮಾಡ್ಕೊಂಡು ಹೋದೆ. ಚೆನ್ನಾಗಿತ್ತು ಒಂಥರ ನೋಡೋಕೆ, ಮಾತ್ರ ಆಟಾಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಬಿಸಿಲಿಗಂತೂ ಅಪ್ಪ ದೇವರೇ, ನೀರು ನೋಡಿದ್ರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಒಂಥರ ಆಟಾಡೋಕ್ಕೂ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಒಂದು ಅವರ್ 2 ಅವರ್ ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಅಂದ್ಕೊಳ್ಳಿ. ನನ್ನ ಮಗನ ಎಷ್ಟು ಕರೆದ್ರೂ ಬರ್ತಾರೆ, ನೀರಲ್ಲಿ ಇಳಿದ್ಬಿಟ್ಟಿದ್ದಾನೆ. ನೀವು ಗೊತ್ತಲ್ಲ ಮಕ್ಕಳಿಗೆ, ಸ್ವಿಮ್ಮಿಂಗ್ ಬರುತ್ತೆ ಅವ್ನು ಚೆನ್ನಾಗಿ. ಸುಮ್ಮನೆ ಮೆನ್ಸೊಪ್ಪ ಆಟಾಡ್ತೀನಿ ಅಂತಲೇ ಹೇಳ್ತಾ ಇದ್ದ. ಇಲ್ಲ ಬಾ ಸಾಕು ಹೋಗೋಣ, ಇಲ್ಲ ಆಂಟಿ ಎಲ್ಲ ಇದ್ದಾರೆ ಕಾರಲ್ಲಿ ಅಂದರೂ ಬರ್ತಾಯಿಲ್ಲ. ನೋಡಿ, ನನ್ನ ತಂಗಿ ಮಗ ನೋಡಿ ಎದ್ರಕೊಂತ ಮುಂದಕ್ಕೆ ಹೋಗೋಕ್ಕೆ ಸ್ವಲ್ಪ ದೂರ ಹೋಗ್ತಾರೆ, ಮತ್ತು ವಾಪಸ್ ಬರ್ತಾರೆ. ನನ್ನ ಮಗ ನೋಡಿ ಹೆಂಗೆ ತೇಲ್ತಾವ್ನು ನೀರಲ್ಲಿ.
ಸುಮ್ಮನೆ ಹಂಗೆ ಆಟಾಡ್ಕೊಂಡು ಇವ್ನು ಕರೆದ್ರೂ ಬರ್ತಾ ಇರಲಿಲ್ಲ. ಹಂಗೆ ಆಟಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ನನ್ನ ಮಗನ ಬೈದು ಕರ್ಕೊಂಬಂದೆ. ಸಾಕು ಬಾರಪ್ಪ ಎಷ್ಟೊತ್ತು ಆಟಾಡ್ತೇವೆ ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ನೀರು ನೋಡಿದ್ರಲ್ಲ, ಬಿಸಿಲಲ್ಲಿ ಆ ನೀರಲ್ಲಿ ಆಡಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ. ಹಂಗಾಗಿ ಕರ್ಕೊಂಡು ಬಂದೆ ನನ್ನ ಮಗನ, ನಮ್ಮ ತಂಗಿ ಮಗನಿಬ್ರು. ಆಮೇಲೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಒಂದೊಂದು ಐಸ್ ಕ್ರೀಮ್ ತಿಂದು ಅದೆಲ್ಲ ಕ್ಲಿಪ್ ತೊಗೊಳಕ್ಕೆ ಆಗಲಿಲ್ಲ ನನಗೆ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಅಲ್ಲಿಂದ ಹೊರಟ್ವಿ. ಇದು ಚಿಕ್ಕಬಳ್ಳಾಪುರ ರೋಡು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ರೋಡ್ ಮಾತ್ರ. ಅಷ್ಟೊಂದು ಟ್ರಾಫಿಕ್ಕು ಇರೋದಿಲ್ಲ ಈ ಸೈಡೆಲ್ಲ. ಚೆನ್ನಾಗಿರುತ್ತೆ ಒಂಥರ ಸುತ್ತಮುತ್ತ ಗಿಡ ಮರಗಳು. ಹಾಗಾಗಿ ಅದನ್ನೊಂದು ಕ್ಲಿಪ್ ಆ್ಯಡ್ ಮಾಡಿದೆ. ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಇವಾಗ ಇನ್ನೂ ಬಿಸಿಲಲ್ವ, ಹಾಗಾಗಿ ಬೆಳೆ ಏನೂ ಹಾಕಿಲ್ಲ. ಸುತ್ತಮುತ್ತ ಎಲ್ಲ ಬೆಳೆ ಹಾಕಿದ್ರಂತೂ ಇನ್ನೂ ಸೂಪರಾಗಿರುತ್ತೆ ನೋಡೋದಕ್ಕೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆ ಈ ಕಡೆ ಫುಲ್ ಗಿಡಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.